ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಐಟಿ ಕಂಪನಿಗಳು ಮತ್ತು ಕೈಗಾರಿಕೆಗಳ ಸಂಘದ ವಿಷನ್ 2030 ಸಿಎಸ್ಆರ್ ಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಕನಿಷ್ಠ ವೇತನ ಪಾವತಿಸಲು ಆಗ್ರಹಿಸಿ ಸಚಿವ ಸವದಿಗೆ ಹೊರಗುತ್ತಿಗೆ ನೌಕರರ ಮನವಿ. ಪುತ್ತೂರಿನಲ್ಲಿ ನಡೆದ ಬೃಹತ್ ತಿರಂಗ ಯಾತ್ರೆಗೆ ಸಂಚಾಲಕಿ ರೂಪಾಲಿ ಎಸ್ ನಾಯ್ಕ್ ಭಾಗಿ. ಬಾರಕೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಬಳಿಯ ಸೂರ್ಯನಾರಾಯಣ ದೇವರ ಕುರಿತ ಆರೂಢ ಪ್ರಶ್ನೆ. ಶ್ರೀನಿವಾಸ್ ಮಾನೆಯವರ ಹುಟ್ಟುಹಬ್ಬದ ಪರವಾಗಿ 901 ಜನ ರಕ್ತದಾನ ಮಾಡಿದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪನವರ ಭಾವಚಿತ್ರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಪುಷ್ಪನಮನ. ಮಣಿಪ್ರ ಶ್ರೀ ಗುರುಸಿದ್ದರಾಜಯೋಗೀಂದ್ರ ಮಹಾಸ್ವಾಮಿಗಳವರ 32ನೇ ಪುಣ್ಯಸ್ಮರಣೋತ್ಸವ. ಭಗವದ್ಗೀತಾ ಅಭಿಯಾನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಯುಬಿ ಸಿಟಿಯ ಮ್ಯಾರಿಯಟ್ ಬೋನ್ವಾಯ್ನಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಗ್ರೇಟರ್ ಬೆಂಗಳೂರು ಐಟಿ ಕಂಪನಿಗಳು ಮತ್ತು ಕೈಗಾರಿಕೆಗಳ ಸಂಘದ ವಿಷನ್ 2030 ಸಿಎಸ್ಆರ್ ಸಮಾವೇಶ 2026 ಉದ್ದೇಶಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಮಾಜಿ ಸಂಸದ ಹಾಗೂ ಜಿಬಿಐಟಿ ಸಿಐನ ಮುಖ್ಯ ಸಲಹೆಗಾರ ಪ್ರೊಫೆಸರ್ ಎಂವಿ ರಾಜೀವ್ ಗೌಡ, ಅಧ್ಯಕ್ಷ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಾರ್ಯದರ್ಶಿ ಜೆ ಮಂಜುನಾಥ್, ಜಿಬಿಐಟಿ ಸಿಐನ ಅಧ್ಯಕ್ಷ ಆದಿತ್ಯ ಪಿಎಸ್, ಉಪಾಧ್ಯಕ್ಷ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಶಿರಸಿ ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಸಿಬ್ಬಂದಿಗೆ ಸರ್ಕಾರದ ಅಧಿಸೂಚನೆಯನ್ವಯ ಪರಿಷ್ಕೃತ ಕನಿಷ್ಠ ವೇತನವನ್ನು ಪಾವತಿಸುವಂತೆ ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರಿಗೆ ಸಿಬ್ಬಂದಿಗಳು ಮನವಿ ಸಲ್ಲಿಸಿದ್ದಾರೆ. ಸರ್ಕಾರವು ಮೇ 22, 2026ರಂದು ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ಹೊರಗುತ್ತಿಗೆ ನೌಕರರ ವೇತನವನ್ನು ಹೆಚ್ಚಿಸಲಾಗಿತ್ತು. ಈ ಆದೇಶದನ್ವಯ ಜಿಲ್ಲಾ ಕಾರ್ಮಿಕ ಇಲಾಖೆಯಿಂದ ಕಾರವಾರಕ್ಕೆ ಮತ್ತು ನಂತರ ತಾಲೂಕು ಪಂಚಾಯತ್ ಕಚೇರಿಗಳಿಗೆ ವೇತನ ಜಾರಿಗೊಳಿಸಲು ಸೂಚನೆಗಳು ಬಂದಿದ್ದವು. ಆದರೆ ಸರ್ಕಾರದ ಆದೇಶ ಹೊರಬಿದ್ದ 1.5 ತಿಂಗಳಾದರೂ ತಾಲೂಕು ಪಂಚಾಯತ್ ವ್ಯಾಪ್ತಿಯ ಹೊರಗುತ್ತಿಗೆ ಸಿಬ್ಬಂದಿಗೆ ಜೂನ್ ಮತ್ತು ಜುಲೈ 2026ರ ಮಾಹೆಯ ವೇತನ ಬಿಲ್ಲನ್ನು ಪಾವತಿಯಾಗಿಲ್ಲ. ಬಿಲ್ ತಯಾರಿಸುವ ಸಂದರ್ಭದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡುತ್ತಿರುವ ಸಂದೇಶಗಳನ್ನು ಆಧರಿಸಿ ಜಿಲ್ಲಾ ಪಂಚಾಯತ್ನವರ ಮೌಖಿಕ ನಿರ್ದೇಶನದಂತೆ ವೇತನ ತಡೆಹಿಡಿಯಲಾಗಿದೆ ಎಂದು ತಿಳಿದುಬಂದಿದೆ. ಯಾವುದೇ ಲಿಖಿತ ಸೂಚನೆ ಇಲ್ಲದಿದ್ದರೂ ಕೇವಲ ಮೌಖಿಕ ಆದೇಶದ ಹಿನ್ನೆಲೆಯಲ್ಲಿ ವೇತನ ತಡೆ ಹಿಡಿದಿರುವ ಸಿಬ್ಬಂದಿಗಳ ಆತಂಕಕ್ಕೆ ಕಾರಣವಾಗಿದೆ ಎಂದು ಸಚಿವರ ಬಳಿ ವಿನಂತಿಸಿದರು. ತಾಲೂಕು ಯಾವುದೇ ತಪ್ಪು ಮಾಡದೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರೂ ವೇತನ ಸಿಗದೆ ತೊಂದರೆಯಾಗಿದೆ ಎಂದು ಸಿಬ್ಬಂದಿ ಅಳಲು ತೋಡಿಕೊಂಡರು. ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಶುಕ್ರವಾರ ಭಾರತೀಯ ಜನತಾ ಪಕ್ಷದಿಂದ ನಡೆದ ಬೃಹತ್ ತಿರಂಗ ಯಾತ್ರೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ರಾಜ್ಯ ಸಂಚಾಲಕಿ ರೂಪಾಲಿ ಎಸ್ ನಾಯ್ಕ್ ಭಾಗಿಯಾಗಿದ್ದರು. ಈ ಅಭೂತಪೂರ್ವ ತಿರಂಗ ಯಾತ್ರೆಯಲ್ಲಿ ಸುರಿಯುತ್ತಿರುವ ಮಳೆಯ ನಡುವೆಯೂ ಸಾವಿರಾರು ಜನರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಬಿಜೆಪಿ ಪುತ್ತೂರು ಮಂಡಲದಿಂದ ಹಮ್ಮಿಕೊಂಡ ತಿರಂಗ ಯಾತ್ರೆ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಿಂದ ಪುತ್ತೂರು ನಗರದಲ್ಲಿ ಸಂಚರಿಸಿ ಕಿಲ್ಲೆ ಮೈದಾನದ ನಗರಸಭಾ ಭವನದ ತನಕ ನಡೆಯಿತು. ನಂತರ ಸಭೆ ನಡೆಸಲಾಯಿತು. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಸಂಸದರಾದ ಬ್ರಿಜೇಶ್ ಚೌಟಾ, ಶಾಸಕರುಗಳಾದ ಹರೀಶ್ ಪೂಂಜಾ, ಭರತ್ ಶೆಟ್ಟಿ, ವೇದವ್ಯಾಸ ಕಾಮತ್, ಭಾಗೀರಥಿ ಮುರುಳ್ಯ, ವಿಧಾನ ಪರಿಷತ್ ಶಾಸಕ ಕಿಶೋರ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕಂಪಲ, ಮಾಜಿ ಶಾಸಕ ಸಂಜೀವ್ ಮಠಂದೂರು, ವಿಭಾಗ ಪ್ರಭಾರಿ ಭಾರತೀಶ್ ಪುತ್ತೂರು, ಮಂಡಲಾಧ್ಯಕ್ಷರಾದ ಸದಾನಂದ್ ಮೊದಲಾದ ಗಣ್ಯರು ಭಾಗವಹಿಸಿದ್ದರು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು, ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗದ ಸಂಘಟನಾ ಪ್ರಭಾರಿಯೂ ಆಗಿರುವ ರೂಪಾಲಿ ಎಸ್ ನಾಯ್ಕ್ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಈ ತಿರಂಗ ಯಾತ್ರೆಯಲ್ಲಿ ಸುರಿಯುತ್ತಿರುವ ಮಳೆಯಲ್ಲಿಯೂ ಲೆಕ್ಕಿಸದೆ ಮಹಿಳೆಯರು, ಯುವಕ ಯುವತಿಯರು ಸೇರಿದಂತೆ ಸಾವಿರಾರು ಜನರು ಪಾಲ್ಗೊಂಡು ರಾಷ್ಟ್ರಭಕ್ತಿಯನ್ನ ಮೊಳಗಿಸಿದರು. ಹರ್ ಘರ್ ತಿರಂಗ ಅಭಿಯಾನದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಡೆದ ಈ ಬೃಹತ್ ತಿರಂಗ ಯಾತ್ರೆ ಯಶಸ್ವಿಯಾಗಿ ನಡೆಯಿತು. ಸಮಗ್ರ ಜೀರ್ಣೋದ್ಧಾರದ ಸಿದ್ಧತೆಯಲ್ಲಿರುವ ಬಾರಕೂರು ಮಹಾತೋಬಾರ ಕೋಟೆಕೇರಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಆವರಣದ ಒಳಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಸೂರ್ಯನಾರಾಯಣ ದೇವರ ವಿಗ್ರಹವೊಂದು ಇರುವುದರ ಕುರಿತು ಆರೂಢ ಪ್ರಶ್ನಾ ಚಿಂತನೆ ಶುಕ್ರವಾರ ಸಂಜೆ ಜರುಗಿತು. ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸುಗ್ಗಿ ಸುಧಾಕರ್ ಶೆಟ್ಟಿ, ಆಡಳಿತ ಮುಖ್ಯಸ್ಥರ ಮಂಜುನಾಥ್ ರಾವ್, ಕಾರ್ಯಾಧ್ಯಕ್ಷ ಬಿ ಶಾಂತಾರಾಮ್ ಶೆಟ್ಟಿ ಹಾಗೂ ಇನ್ನಿತರ ಪದಾಧಿಕಾರಿಗಳಾದ ಚಂದ್ರಶೇಖರ್ ಶೆಟ್ಟಿ, ಶ್ರೀನಿವಾಸ್ ಶೆಟ್ಟಿ, ಅರ್ಚಕ ವೆಂಕಟರಮಣ್ ಭಟ್,
ತಂತ್ರಿ ಕೃಷ್ಣ ಸೋಮಯಾಜಿ ಮತ್ತು ಊರವರು ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ವಿಶೇಷ ಪೂಜೆ ನೆರವೇರಿಸಿ ಬಳಿಕ ದೈವಜ್ಞರಾದ ಶ್ರೀಪತಿ ಉಪಾಧ್ಯಾಯ ಕುಂಬಾಶಿ ಅವರು ಆರೂಢ ಪ್ರಶ್ನೆ ಚಿಂತನೆ ನಡೆಸಿದರು. ಚಿಂತನೆಯಲ್ಲಿ ಕಂಡುಬಂದಂತೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪುನರ್ ನಿರ್ಮಾಣದ ನಂತರ ಯಥಾಪ್ರಕಾರ ಶ್ರೀ ಸೂರ್ಯನಾರಾಯಣ ದೇವರನ್ನ ಗರ್ಭಗುಡಿಯಲ್ಲಿ ಸೂರಾರು ಅರಸು ಮನೆತನದ ಉಪಸ್ಥಿತಿಯಲ್ಲಿ ಪುನರ್ ಪ್ರತಿಷ್ಠಾಪಿಸಿ ನಿತ್ಯ ಪೂಜಾ ವಿಧಾನಗಳನ್ನು ಮಾಡುವಂತೆ ಸರ್ವರು ಒಪ್ಪಿಗೆ ಸೂಚಿಸಿದರು. ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದರು. ಅದರದ್ದು ಏನಿದೆ ಅದಿಷ್ಟು ನೀವೇ ಮಾಡಿಸ್ಬೇಕು. ಹಾಗೆ ಅದ್ರ ಪ್ರತಿಷ್ಠೆ ಇದಿರ್ಬೋದು, ಅದ್ರದ್ದು ಖರ್ಚಿರ್ಬೋದು, ಅದೆಲ್ಲ ನೀವು ಮಾಡ್ಬೇಕು. ಹಾಗೆ ನಿಮ್ಮ ನೇತೃತ್ವದಲ್ಲಿ ಆಗ್ಬೇಕು. ಹೇಗೆ ಸುಧಾಕರ್ ಶೆಟ್ಟಿ ಅವ್ರು ಹೇಳ್ಬೇಕು, ನಾವು ಅಲ್ಲಲ್ಲ, ನಾನಿಲ್ಲಿ ಪ್ರಶ್ನೆಯಿಂದ ಹೇಳಿ ಅದು ಮತ್ತೆ ನೀವು ಚಿಂತನೆ ಮಾಡಿ, ನೀವು ಸಂತೋಷದಿಂದ ಮಾಡಿ, ನೀವು ನಿಮ್ಗೊಂದು ತಲೆಬಿಸಿ ಹೋಯ್ತು ಹಾಗೆ ಇಟ್ಕೊಳ್ಳಿ. ನಿಮ್ಗೊಂಚೂರು ತಲೆಬಿಸಿ ಬಂತಷ್ಟೇ. ಬರ್ಲಿಲ್ಲ, ನಾವು ಪ್ರಬಲವಾಗಿ ಬಾಯಿರಿದ್ದಾರೆ ಮಾಡ್ತಾರೆ. ನಮ್ಗೆ ಅದರಿಂದ ಏನು ಸಮಸ್ಯೆ ಇಲ್ಲ. ತಂತ್ರಿಗಳು ಒಟ್ಟಿಗೆ ಅವರಿದ್ದಾರೆ. ಸೂರ್ಯನಾರಾಯಣ ದೇವರನ್ನ ನಮ್ದು ಇಲ್ಲಿ ಯಾವುದು ವಾದ ಮತ್ತು ವಿವಾದ ಇಲ್ಲ. ನೀವು ಮೊದಲೇ ಹೇಳಿದಿರಿ, ನಮ್ದು ಏನಿದೆ ಚಂದ ಆಗ್ಬೇಕು ಚರ್ಚೆ. ಇಲ್ಲಿ ಮೊದಲೇ ನಿನ್ನೆ ಮನೆ ಹತ್ರ ಬಂದ್ರು ನೋಡಿ, ನಮ್ಮ ಎಷ್ಟೋ ಯಾವತ್ತು ಬಂದಿದ್ದ ಸಮಾಜ ಸೇವೆಯಲ್ಲಿಯೇ ನಿಜವಾದ ಸಂತೋಷದ ವೈಭವವನ್ನ ಕಾಣಬೇಕಾಗಿದ್ದು, ನಮ್ಮ ಕೆಲಸಗಳು ನಮಗೆ ಆತ್ಮತೃಪ್ತಿ ತಂದುಕೊಡುವಂತಿದ್ದರೆ ಅದೇ ನಿಜವಾದ ಬದುಕಿನ ಯಶಸ್ಸು. ಶ್ರೀನಿವಾಸ್ ಮಾನೆ ಹಾನಗಲ್ ತಾಲೂಕಿನಲ್ಲಿ ಮಾದರಿ ಸೇವೆ ಸಲ್ಲಿಸುತ್ತಿದ್ದು, ಅವರ ಅಭಿಮಾನಿಗಳೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಕ್ತದಾನ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹುಬ್ಬಳ್ಳಿ 3000 ಮಠದ ಡಾಕ್ಟರ್ ಗುರುಸಿದ್ದ ರಾಜಯೋಗೇಂದ್ರ ಸ್ವಾಮೀಜಿ ಹೇಳಿದರು. ಇಲ್ಲಿನ ಸದಾಶಿವ ಮಂಗಲ ಭವನದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆಯವರ 52ನೇ ಹುಟ್ಟುಹಬ್ಬದಂದು 901 ರಕ್ತದಾನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮಗುರುಗಳಿಗೆ ಭಾವೈಕ್ಯತೆಯ ರಕ್ತ ತುಲಾಭಾರ ಕಾರ್ಯಕ್ರಮದಲ್ಲಿ ರಕ್ತ ತುಲಾಭಾರ ಸ್ವೀಕರಿಸಿ ಅವರು ಮಾತನಾಡಿದರು. ಬಾಲ್ಯದಿಂದಲೇ ಹುಟ್ಟುಹಬ್ಬ ಆಚರಿಸುವ ಪದ್ಧತಿ ಸರ್ವೇ ಸಾಮಾನ್ಯ. ಆದರೆ ಜನಪ್ರತಿನಿಧಿಗಳು ಜನಸೇವೆಯ ಮೂಲಕ ಹುಟ್ಟುಹಬ್ಬ ಆಚರಿಸುತ್ತಿರುವುದು ಹಾಗೂ ಅಭಿಮಾನಿಗಳೇ ಇಂತಹ ದೊಡ್ಡ ಕಾರ್ಯಕ್ಕೆ ಮುಂದಾಗಿರುವುದು ವಿಶೇಷ. ಶಾಸಕ ಶ್ರೀನಿವಾಸ್ ಮಾನೆಯವರು ಅನುಪಸ್ಥಿತಿಯಲ್ಲಿಯೇ ಕಾರ್ಯಕರ್ತರು ಇಡೀ ತಾಲೂಕಿನಾದ್ಯಂತ ಇಂಥ ಮಹಾಕಾರ್ಯದಲ್ಲಿ ಯಶಸ್ಸು ತಂದುಕೊಟ್ಟಿರುವುದು ಶ್ರೀನಿವಾಸ್ ಮಾನೆಯವರ ಬಗ್ಗೆ ಕಾರ್ಯಕರ್ತರಲ್ಲಿರುವ ಅಭಿಮಾನಕ್ಕೆ ಸಾಕ್ಷಿ. ಮನುಷ್ಯನ ಜೀವ ಉಳಿಸುವ ರಕ್ತದಾನದ ಮೂಲಕ ಒಂದೇ ದಿನ 901 ಜನ ರಕ್ತದಾನ ಮಾಡಿರುವುದು ಸಾವಿರಾರು ಜನರ ಜೀವ ಉಳಿಸುವ ಸಂಜೀವಿನಿ ಕಾರ್ಯವಾಗಿದೆ ಎಂದು ಹೇಳಿದರು. ವಿಧಾನಸೌಧದ ಆವರಣದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್. ನಿಜಲಿಂಗಪ್ಪನವರ ಪುಣ್ಯಸ್ಮರಣೆಯ ಅಂಗವಾಗಿ ಅವರ ಪ್ರತಿಮೆ ಹಾಗೂ ಅವರ ಭಾವಚಿತ್ರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪುಷ್ಪನಮನ ಸಲ್ಲಿಸಿದರು. ನಂತರ ಮಾಧ್ಯಮದವರ ಜೊತೆ ಮಾತನಾಡಿದರು. ಇಲ್ಲಿಯ ವಚನಾಮೃತ ಮಠವಾದ ಬಣ್ಣದ ಮಠ ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನದಲ್ಲಿ ನಡೆದ ಲಿಂಗೈಕ್ಯ ಮಣಿಪ್ರ ಶ್ರೀ ಶಿವಲಿಂಗ ಮಹಾಶಿವಯೋಗಿಗಳವರ 93ನೇ ಹಾಗೂ ಲಿಂಗೈಕ್ಯ ಮಣಿಪ್ರ ಶ್ರೀ ಗುರುಸಿದ್ದರಾಜಯೋಗೇಂದ್ರ ಮಹಾಸ್ವಾಮಿಗಳವರ 32ನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಬಣ್ಣದ ಮಠದಿಂದ ಪ್ರಪ್ರಥಮವಾಗಿ ಆರಂಭಿಸಿರುವ ಶ್ರೀ ಬಣ್ಣದ ಮಠದ ಸಿರಿ ಬೆಳಗು ಪ್ರಶಸ್ತಿಯನ್ನ ನೆಮ್ಮದಿ ರುದ್ರಭೂಮಿಯ ಮೂಲಕ ಪವಿತ್ರವಾದ ಕೆಲಸ ಮಾಡುತ್ತಿರುವ ಹಾಗೂ ಉತ್ತಮ ವಾಗ್ಮಿ ವಿಪಿ ಹೆಗಡೆ ಹಾಗೂ ಬಡ ಜನರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ಯುವ ಉದ್ಯಮಿ ಗಣಪತಿ ಜೋಗ್ಲೆಕರ್ ಇವರಿಗೆ ವೇದಿಕೆಯ ಮೇಲಿದ್ದ ಶ್ರೀಗಳು ಪ್ರದಾನ ಮಾಡಿದರು. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಬಣ್ಣದ ಮಠದ ಪೀಠಾಧೀಶರಾದ ಮಣಿಪ್ರ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಮಕ್ಕಳಿಗೆ ವಚನ ಪಾಠ ಮಾಡುವ ಮೂಲಕ ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡುವ ಜವಾಬ್ದಾರಿ ಮಹಿಳೆಯರ ಮೇಲಿದೆ. ಮಕ್ಕಳಿಗೆ ವಚನ ಕಂಠಪಾಠ ಮಾಡಿಸುವ ಮೂಲಕ ಸ್ಪರ್ಧೆ ಏರ್ಪಡಿಸುವುದಾದರೆ ಬಣ್ಣದ ಮಠದಿಂದ ಪ್ರಶಸ್ತಿ ನೀಡುವ ಕೆಲಸ ಮಾಡಲಾಗುವುದು ಎಂದರು. ಒಂದು ದೇವಸ್ಥಾನದ ಶಕ್ತಿ ಬದಲಾಗುವುದರಿಂದ ಅಂತಹ ದೇವಸ್ಥಾನಕ್ಕೆ ಮರುಶಕ್ತಿ ತುಂಬಿಸುವ ಕೆಲಸ ಮಾಡಲಾಗುತ್ತದೆ. ಆದರೆ ತತ್ವಜ್ಞಾನಿಗಳ ಪ್ರಕಾರ ಒಬ್ಬ ಯೋಗಿ ಗದ್ದುಗೆಯಲ್ಲಿರುವ ಶಕ್ತಿ ಎಂದೆಂದಿಗೂ ಕಡಿಮೆಯಾಗುವುದಿಲ್ಲ. ಆ ಗುರುವಿನ ಗದ್ದುಗೆಯ ಮುಂದೆ ಕುಳಿತು ಬೇಡಿದ್ದೆಲ್ಲ ನಮ್ಮೆಲ್ಲರ ಸಂಕಲ್ಪಗಳು ಈಡೇರುತ್ತವೆ. ಆದ್ದರಿಂದ ಅಂತಹ ಶಕ್ತಿ ಇರುವ ಶ್ರೀ ಗುರುಸಿದ್ದರಾಜಯೋಗೇಂದ್ರ ಮಹಾಸ್ವಾಮಿಗಳವರ ಗದ್ದುಗೆಗೆ ಪ್ರಾತಿನಿಧ್ಯ ಪ್ರದಕ್ಷಿಣೆ ಹಾಕಿ ತಮ್ಮಲ್ಲಿದ್ದ ಸಂಕಷ್ಟವನ್ನು ಕಳೆದುಕೊಳ್ಳಬೇಕು ಎಂದರು. ಇಂದು ಬಣ್ಣದ ಮಠ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಮೂಲ ಕಾರಣವೇ ಲಿಂಗೈಕ್ಯ ಶ್ರೀ ಶಿವಲಿಂಗ ಮಹಾಶಿವಯೋಗಿಗಳವರು ಹಾಗೂ ಲಿಂಗೈಕ್ಯ ಶ್ರೀ ಗುರುಸಿದ್ದರಾಜಯೋಗೇಂದ್ರ ಮಹಾಸ್ವಾಮಿಗಳವರ ಆಶೀರ್ವಾದ. ಈ ಲಿಂಗೈಕ್ಯ ಸ್ವಾಮಿಗಳ ಆಶೀರ್ವಾದ ಮತ್ತು ಕರ್ತವ್ಯ ನಿಷ್ಠೆಯ ಮೂಲಕ ಬಣ್ಣದ ವ್ಯವಸ್ಥಾಪಕ ಎಸ್.ಬಿ. ಹಿರೇಮಠರವರು ಬಣ್ಣದ ಮಠವನ್ನು ಬಣ್ಣದ ಮಠವಾಗಿ ವರ್ಷದಿಂದ ವರ್ಷಕ್ಕೆ ಉಜ್ವಲಗೊಳಿಸುವ ಕೆಲಸವನ್ನು ನಿಸ್ವಾರ್ಥದಿಂದ ಮಾಡುತ್ತಿದ್ದಾರೆ. ಇದರಿಂದಾಗಿ ಎಸ್.ಬಿ. ಹಿರೇಮಠರವರು ಮಠ ಕಾಯುತ್ತಿದ್ದರೆ ನಾನು ಧರ್ಮ ಕಾಯುವ ಕಾಯಕವನ್ನು ಮಾಡುತ್ತಿರುವುದಾಗಿ ತಿಳಿಸಿದರು.
ಬಣ್ಣದ ಮಠದಿಂದ ವರ್ಷದಿಂದ ಆರಂಭಿಸಿರುವ ಶ್ರೀ ಬಣ್ಣದ ಮಠ ಸಿರಿ ಬೆಳಗು ಪ್ರಶಸ್ತಿಯನ್ನ ಯೋಗ್ಯ ವ್ಯಕ್ತಿಗಳಿಗೆ ತಲುಪಿದೆ ಎನ್ನುವುದು ನಮ್ಮ ಭಾವನೆಯಾಗಿದೆ. ಇದರಲ್ಲಿ ವಿಪಿ ಹೆಗಡೆಯವರು ಶವ ಸೇವೆಯೇ ಈಶ ಸೇವೆ ಎಂದು ತಿಳಿದರೆ, ಇನ್ನೊಬ್ಬರು ಜನಸೇವೆಗಾಗಿ ಬಾವಿಯನ್ನೇ ತೆಗೆಸಿಕೊಟ್ಟರು. ಇವರ ಸೇವೆ ನಿರಂತರವಾಗಿ ಸಾಗಲೆಂದು ಹರಸಿದರು. ಸ್ವರ್ಣವಲ್ಲಿಯ ಶ್ರೀಮದ್ ಜಗದ್ಗುರು ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಭಗವದ್ಗೀತಾ ಅಭಿಯಾನದ ಈ ವರ್ಷದ ಮೊದಲ ಗೀತಾ ಸಪ್ತಾಹ ಕಾರ್ಯಕ್ರಮ ನಗರದ ಎಂಇಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶನಿವಾರದಂದು ಶುಭಾರಂಭವಾಯಿತು. ಮುಖ್ಯ ಶಿಕ್ಷಕಿ ಜ್ಯೋತಿ ಪಡ್ನೇಕರ್ ಉದ್ಘಾಟಿಸಿ ಮಕ್ಕಳಿಗೆ ಹಿತನುಡಿಗಳನ್ನು ನುಡಿದರು. ಪ್ರಶಿಕ್ಷಕಿ ಭಾರತಿ ಎಸ್ ಹೆಗಡೆ ಗೀತೆಯ ಮಹತ್ವವನ್ನು ತಿಳಿಸಿದರು. ರೇಖಾ ಹೆಗಡೆ, ಸವಿತಾ ಹೆಗಡೆ ಮಕ್ಕಳಿಗೆ ಪ್ರಸಕ್ತ ಸಾಲಿನ 2ನೇ ಅಧ್ಯಾಯವನ್ನು ಅತ್ಯಂತ ಸುಶ್ರಾವ್ಯವಾಗಿ ಹೇಳಿಕೊಟ್ಟರು. ಶಿಕ್ಷಕ ವೃಂದದವರು ಸಹಕರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಟಿ ಕಂಪನಿಗಳು ಮತ್ತು ಕೈಗಾರಿಕೆಗಳ ಸಂಘದ ವಿಷನ್ 2030 ಸಿಎಸ್ಆರ್ ಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಕನಿಷ್ಠ ವೇತನ ಪಾವತಿಸಲು ಆಗ್ರಹಿಸಿ ಸಚಿವ ಸವದಿಗೆ ಹೊರಗುತ್ತಿಗೆ ನೌಕರರ ಮನವಿ. ಪುತ್ತೂರಿನಲ್ಲಿ ನಡೆದ ಬೃಹತ್ ತಿರಂಗ ಯಾತ್ರೆಗೆ ಸಂಚಾಲಕಿ ರೂಪಾಲಿ ಎಸ್ ನಾಯ್ಕ್ ಭಾಗಿ. ಬಾರಕೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಬಳಿಯ ಸೂರ್ಯನಾರಾಯಣ ದೇವರ ಕುರಿತ ಆರೂಢ ಪ್ರಶ್ನೆ. ಶ್ರೀನಿವಾಸ್ ಮಾನೆಯವರ ಹುಟ್ಟುಹಬ್ಬದ ಪರವಾಗಿ 901 ಜನ ರಕ್ತದಾನ ಮಾಡಿದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪನವರ ಭಾವಚಿತ್ರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಪುಷ್ಪನಮನ. ಮಣಿಪ್ರ ಶ್ರೀ ಗುರುಸಿದ್ದರಾಜಯೋಗೇಂದ್ರ ಮಹಾಸ್ವಾಮಿಗಳವರ 32ನೇ ಪುಣ್ಯಸ್ಮರಣೋತ್ಸವ. ಭಗವದ್ಗೀತಾ ಅಭಿಯಾನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.